ಈ ಪ್ರಚಾರ ಸಭೆಗೆ ಆಗಮಿಸಿರುವ ನಮ್ಮ ನಾಯಕರು, ಕೋಲಾರದ ಕಣ್ಮಣಿ, ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರೇ, ಮುಳಬಾಗಿಲು ಕ್ಷೇತ್ರದ 2023 ಅಭ್ಯರ್ಥಿ ಆದಿನಾರಾಯಣರವರೇ, ಹಿರಿಯರಾದ ಮುನಿ ಅಂಜನಪ್ಪನವರೇ, ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠ ಅವರೇ, ಹಿರಿಯರಾದ ಅಲಂದೂರು ಶಿವಣ್ಣ ಅವರೇ, ಮತ್ತೊಬ್ಬ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲಾ ಅವರೇ, PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವರೇ, ಆವನಿ ಕೃಷ್ಣಪ್ಪನವರೇ, ಗಡ್ಡಂ ವೆಂಕಟರಮಣಪ್ಪನವರೇ, CPM ಗೋಪಾಲ್ ಅವರೇ, ಮಾಜಿ ZP ಅರವಿಂದ್ ಅವರೇ, TPS ಸದಸ್ಯರಾದ ರವಿ ಅವರೇ, ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮುಖಂಡರೇ, ನವೀನ್ ಅವರೇ, ಎಲ್ಲ ಮುಖಂಡರುಗಳೇ, ಈ ಸಭೆಗೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ, ನನ್ನ ಕಿರು ಪರಿಚಯವನ್ನು ನೀಲಕಂಠ ಅವರು ಬ್ಲಾಕ್ ಅಧ್ಯಕ್ಷ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನೊಬ್ಬ ಸಿವಿಲ್ ಇಂಜಿನಿಯರು, ನನ್ನ ಹೆಂಡತಿ ಡಾಕ್ಟ್ರು, ನಮ್ಮ ಇಬ್ಬರು ಅಕ್ಕಂದ್ರು ಕೋಲಾರ ಜಿಲ್ಲೆಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ನಮ್ಮ ತಾಯಿ ಚಿಂತಾಮಣಿ ಅವರು ಈಗಿಲ್ಲ, ಅವರು ದಿವಂಗತರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ. ಬದಲಾದ ಸನ್ನಿವೇಶದಲ್ಲಿ ನನಗೆ ಈ ಒಂದು ಅವಕಾಶ ಒದಗಿ ಬಂದು ತಮ್ಮೆಲ್ಲರ ಸೇವೆಗೆ ಭಗವಂತ ತಾನೇ ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ. ಈ 10 ವರ್ಷದಲ್ಲಿ ಏನು ಬಿಜೆಪಿ ಸರ್ಕಾರ ತಮಗೇನೇನು ಕೊಡ್ತೀವಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು, ಅದರಲ್ಲೂ ಒಂದು ಕೂಡ ಇದುವರೆಗೆ ಈಡೇರಿಸಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ, ವರ್ಷಕ್ಕೆ ಅದು ಅಂದ್ರೆ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಬರಬೇಕಾಗಿತ್ತು. ಆದ್ರೆ 20 ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು. ಯಾಕಂದ್ರೆ ಇವರೆಲ್ಲ ಫ್ಯಾಕ್ಟರಿಗಳೆಲ್ಲ ಮಾರಿ ಮುಚ್ಚಿ ಈ GST, ಈ ಡಿಮಾನಿಟೈಸೇಷನ್ ಅಂತ ಹೇಳಿ ಏನೇನು ಅವಾಂತರಗಳು ಸೃಷ್ಟಿಸಿದ್ದಾರೆ, ಅದರಿಂದ ಒಂದು 20 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಏನ್ ಕಾಂಗ್ರೆಸ್ ಅವರು 70 ವರ್ಷಗಳಿಂದ ಬಹಳ ಕರಪ್ಷನ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಸ್ವಿಸ್ ಬ್ಯಾಂಕ್ಗಳಲ್ಲಿ ದುಡ್ಡಿಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತರ್ತೀನಿ, ಒಬ್ಬೊಬ್ಬರ ಅಕೌಂಟ್ಗೂ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅದು 100 ದಿನದ ಒಳಗಾಗಿ. ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು, 100 ದಿನ ಆಯ್ತು, ಇವ್ರೇನ್ ಬ್ಲಾಕ್ ಮನಿ ತರಲಿಲ್ಲ, 15 ಲಕ್ಷನ ಕೊಡ್ಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋದಾಗ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಯಾವುದೋ ಬ್ಲಾಕ್ ಮನಿ ಎಲ್ಲೂ ಇಲ್ಲ. ಅಂದ್ರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು. ಎಲ್ಲ ಬಂದ್ಬಿಡ್ದು, ಇವ್ರೇನ್ ಕೇಸ್ ಹಾಕಿದ್ರು ಕಾಂಗ್ರೆಸ್ ಯಾವುದೇ ಕರಪ್ಷನ್ ಮಾಡಿಲ್ಲ, ಯಾವ್ದು 2G ಹಗರಣ ಇಲ್ಲ, ಯಾವ್ದು 4G ಹಗರಣ ಇಲ್ಲ, ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಬಿಡ್ತು. ಒಂದು ಯೋಜನೆ ತಂದ್ರು, ಮುದ್ರಾ ಯೋಜನೆ ಅನ್ಬಿಟ್ಟು. ಅಂದ್ರೆ ಪ್ರಧಾನಮಂತ್ರಿ ಏನ್ ಹೇಳಿದ್ರು ಅಂದ್ರೆ, ಯಾವುದೇ ದಾಖಲೆ ಇಲ್ಲದೆ, ಯಾವುದು ಶ್ಯೂರಿಟಿ ಇಲ್ಲದೆ, ಯಾವುದು ಸೆಕ್ಯೂರಿಟಿ ಇಲ್ಲದೆ 10 ಲಕ್ಷದವರೆಗೂ ಬ್ಯಾಂಕ್ನಲ್ಲಿ ಸಾಲ ಪಡಿಬಹುದು ಅಂತ ಹೇಳಿದ್ರು. ಯಾರಾದ್ರೂ ಸಾಲ ತಗೊಂಡಿದ್ದೀರಾ ಆ ಮುದ್ರಾ ಯೋಜನೆಯಲ್ಲಿ? ಯಾವ ಬ್ಯಾಂಕು ಕೊಡಲ್ಲ, ಸುಳ್ಳು. ಈ ಸುಳ್ಳುಗಳು ಹೇಳ್ಕೊಂಡೇ 10 ವರ್ಷ ಕಳೆದು ಬಿಟ್ಟಿದ್ದಾರೆ. ಇವತ್ತವರೆಗೂ ಯಾವ ಕೆಲಸನೂ ಬಿಜೆಪಿ ಸರ್ಕಾರ ಮಾಡಿಲ್ಲ. ರೈತರಿಗೆ ಇನ್ಮೇಲೆ ಅವರ ಆದಾಯ ದ್ವಿಗುಣ ಆಗತ್ತೆ, ರೈತರು ಸಂತೋಷವಾಗಿರ್ತಾರೆ ಅಂದ್ರು. ಇವ್ರು ಏನ್ ಮಾಡಿದ್ರು ಗೊತ್ತಾ? ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ಬಿಟ್ರು. ಏನೊಂದು 2,000 ರೂಪಾಯಿ ಸಿಗ್ತಾ ಇದ್ದು ಗೊಬ್ಬರ ಈಗ 7,000 ಆಗಿದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಅಂದ್ರು. ನೀವೆಲ್ಲ ನೋಡ್ತಾ ಇದ್ದೀರಾ ದೇಶದಲ್ಲಿ ಏನೇನು ಅತ್ಯಾಚಾರಗಳು, ಅನಾಚಾರಗಳು ನಡೀತಾ ಇದೆ. ಇದರಲ್ಲೆಲ್ಲ ಸಿಕ್ಕಾಕೊಳ್ಳೋರೆಲ್ಲ ಬಿಜೆಪಿ ಅವರೇ. ಆ ಮಣಿಪುರದಲ್ಲಿ ಯಾವ ರೀತಿ ನಡೀತಾ ಇದೆ ನೀವೆಲ್ಲ ಪೇಪರ್ಗಳಲ್ಲಿ ಓದಿರ್ತೀರ. ದಯವಿಟ್ಟು ಇದೆಲ್ಲ ಕಣ್ತವ್ರು ನೋಡ್ಬೇಕು, ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ. ಇವರು ಬಂದ ಮೇಲೆ ಒಂದೇ ಒಂದು ಪ್ರಯೋಜನ ರೈತರಿಗಾಗಿ, ಬಡವರಿಗಾಗಿ, ಮಹಿಳೆಯರಿಗೆ ಆಗಿಲ್ಲ. ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಅದೇ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ. ಈಗಲೂ ಗಲಾಟೆಗಳು ನಡೀತಾ ಇದೆ. ಯುವಕರು ನಾವು ಪದವೀಧರರಾಗಿದ್ದೀವಿ, ಉದ್ಯೋಗ ಕೊಡಿ ಅಂತ ಪ್ರತಿಭಟನೆ ಕೂತ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ.
ಎಲ್ಲ ಇದೇ ತರ. ಆಮೇಲೆ ಯಾರು ಸಂತೋಷವಾಗಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಒಂದು 25 ಉದ್ಯಮಿಗಳು. ನಿನ್ನೆ ರಾಹುಲ್ ಗಾಂಧಿ ಅವ್ರ ಪ್ರೋಗ್ರಾಮ್ ಎಷ್ಟು ಜನ ಅಟೆಂಡ್ ಮಾಡಿದಿರಲ್ಲ ಗೊತ್ತಿಲ್ಲ. ಆ 25 ಉದ್ಯಮಿಗಳಿಗೆ ಇಡೀ ದೇಶದ ಸಂಪತ್ತನ್ನೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ಹೌದಲ್ವಾ? 350 ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು 1000 ರೂಪಾಯಿಗೆ ನಿಂತಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳನ್ನ ತೊಂದರೆಗೆ ಈಡು ಮಾಡಿದ್ದಾರೆ. ಇದಕ್ಕೋಸ್ಕರ ಏನ್ ಮಾಡಿದ್ರು, ನಿಮಗೆ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ನಮ್ಗಿರ್ಲಿಲ್ಲ. ಏನು ಮನಮೋಹನ್ ಸಿಂಗ್ ಅವರ ಸರ್ಕಾರ 10 ವರ್ಷದ ಹಂಗೆ ನಡೆದಿದ್ದ ಅಂದ್ರೆ ನಿಮ್ಗೆ ಯಾರಿಗೂ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಯಾಕೆ ಕೊಟ್ಟಿವಿ ಅಂದ್ರೆ ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ. ಏನ್ ಸಂಪಾದನೆ ಮಾಡಿ 1 ರೂಪಾಯಿ ಉಳಿತಾ ಇಲ್ಲ ಮನೆಯಲ್ಲಿ. ಮಗಳಿಗೆ ಮದುವೆ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ಏನು ಮಾಡೋಣ ಅಂದ್ರೂ ಇಲ್ಲಿ ತಿನ್ನಕ್ಕೆ ಸಾಕಾಗೋಗ್ತಾ ಇದೆ, ಏನು ಉಳಿತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕ್ಕೆ ಮುಂಚೆ 2023ರಲ್ಲಿ ಒಂದು 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು. ಯಾಕೆ ಮಾಡ್ತು ಅಂದ್ರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ, ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಸಮಾಧಾನ ಸಿಗಲಿ, ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು 5 ಗ್ಯಾರಂಟಿ ಯೋಜನೆಗಳು ತಂದ್ರು. ಅದರಲ್ಲಿ ಪ್ರಮುಖವಾಗಿ ನೀವೇನು ಓಡಾಡಬೇಕು, ಈಗ ನಮ್ಮ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಇನ್ನೆಲ್ಲ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ದುಡ್ಡು ಕೇಳಬೇಕು. ಪಾಪ ಅವ್ರಿಗೆ ಮಿಕ್ತಾ ಇಲ್ಲ, ನಾವೇನ್ ಕೇಳೋದು ಅಂತ ಯೋಚನೆಯಲ್ಲಿ ಇರ್ತಾರೆ ಅಂತ ಹೇಳಿ ಶಕ್ತಿ ಯೋಜನೆ ತಂದ್ರು. ನೀವೆಲ್ಲ ಫ್ರೀಯಲ್ಲಿ ಬಸ್ಸಲ್ಲಿ ಕರ್ನಾಟಕದ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾರು ನಿಮ್ಮನ್ನ ಟಿಕೆಟ್ ಕೇಳಲ್ಲ, ಕಾಸು ಕೇಳಲ್ಲ. ಹೌದಾ? ಹೋಗ್ತಾ ಇದ್ರೆ ಇಲ್ವಾ? ಅಲ್ಲ, ಇವತ್ತು ಈ ಮೀಟಿಂಗ್ ಅಂತ ಇಲ್ಲೇ ಇದ್ರಿ, ಇಲ್ಲಾಂದ್ರೆ ಹೋಗ್ಬಿಟ್ರು ಅವರೆಲ್ಲರೂ. ಆಮೇಲೆ ಈಗ ಗ್ಯಾಸ್ ಬೆಲೆ 350 1000 ರೂಪಾಯಿ ಆಗಿದೆ. ಇನ್ನು ಬೇರೆ ಬೇರೆ ಖರ್ಚುಗಳಿಗೂ ಬರ್ತದೆ ಅಂತ ಹೇಳಿ ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ಮಧ್ಯವರ್ತಿಯ ಗೋಳಿಲ್ಲದೆ 2000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಅದು ಎಷ್ಟು ಯೂಸ್ ಆಗಿದೆ ಅಂದ್ರೆ ಮೊನ್ನೆ ಪೇಪರ್ ಅಲ್ಲಿ ಬರ್ತಾ ಇತ್ತು, ಯಾವ್ದೋ ತಾಯಿ 4 ತಿಂಗಳು 2000 ರೂಪಾಯಿ ಕೂಡಿಟ್ಕೊಂಡು ಮನೆಗೆ ಫ್ರಿಡ್ಜ್ ತಗೊಂಡಿದ್ದಾರೆ. ಯಾವ್ದೋ ತಾಯಿ 2,000 ರೂಪಾಯಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಕರ್ನಾಟಕದಲ್ಲೇ ಸೆಕೆಂಡ್ PUC ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಹುಡುಗ. ಆ ಹುಡುಗ ಹೇಳ್ತಾನೆ, ನನ್ನ ತಾಯಿ ಆ ಗ್ಯಾರಂಟಿ ಸ್ಕೀಮ್ ಇಂದ ಏನು 2,000 ರೂಪಾಯಿ ಬಂತು ಅದನ್ನು ಕೂಡಿಟ್ಟು ನನಗೆ ಟ್ಯೂಷನ್ ಕಳಿಸಿ ನಾನು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ಯೂಸ್ ಆಗ್ತಾ ಇದೆ ಹಂಗಾರೆ ಅಲ್ವಾ? ಎಲ್ಲರಿಗೂ ಇದು ಉಪಯೋಗ ಆಗ್ತಾ ಇದೆ. ಅದೇ ರೀತಿ ಏನು ನಿರುದ್ಯೋಗಿಗಳು ಇರ್ತಾರೆ, ಪದವೀಧರರಾಗಿರ್ತಾರೆ, ಡಿಪ್ಲೊಮಾ ಓದ್ಕೊಂಡಿರ್ತಾರೆ ಅಥವಾ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಕೆಲಸ ಹುಡುಕಬೇಕು. ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ತಿರ್ಗಾ ಅಪ್ಪನ್ನೇ ಕಾಸು ಕೇಳಬೇಕು, ಇಲ್ಲ ಸಾಲ ಮಾಡಬೇಕು. ಇಂಥ ಪ್ರಮೇಯ ಇರಬಾರ್ದು ಅಂತ ಹೇಳಿ ಅವ್ರಿಗೆ ತಿಂಗಳಿಗೆ 3,000 ರೂಪಾಯಿ 1 ವರ್ಷ ಅಥವಾ 1.5 ವರ್ಷದ ತನಕ ನಾವು ನಿಮ್ಗೆ ಟೈಮ್ ಕೊಡ್ತೀವಿ. ನೀನ್ ಯಾರನ್ನು ಕೇಳಬೇಡ, ಯಾವ ಸಾಲನೂ ಮಾಡಬೇಡ, ನಿಮ್ಮ ಅಪ್ಪನ್ನು ಕೇಳಬೇಡ, ನಾವು ನಿನಗೆ 3,000 ರೂಪಾಯಿ ಅಂತ ಹೇಳಿ ಅವ್ರ ಅಕೌಂಟ್ಗೆ 3,000 ರೂಪಾಯಿ ಹಾಕಿ ಕಳಿಸ್ತಾರೆ. ಪಾಪ ಆ ಹುಡುಗರು ಯಾರನ್ನು ಕೇಳದೆ ಬೈಕ್ ಬಸ್ಸಲ್ಲಿ ಹೋಗಿ ಅವರು ಕೆಲಸ ಹುಡ್ಕೊಂಡು ಕೆಲಸ ತಗೊಳ್ಳೋಂತ ಕೆಲಸ ಆಗ್ತಾ ಇದೆ. ಈ ರೀತಿ ಎಲ್ಲ ಒಂದು ಉತ್ತಮವಾದ ಯೋಜನೆಗಳನ್ನೇ ಕೊಟ್ಟಿದ್ದಾರೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ. ಆದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ನೀವು ಕೊಟ್ಟಿರೋದ್ರಿಂದ, ಈ ಫ್ರೀ ವಿದ್ಯುತ್ ಫ್ರೀ ಇವೆಲ್ಲ ಕೊಟ್ಟಿರೋದ್ರಿಂದ ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ, ಸೋಂಬೇರಿಗಳಾಗ್ತಾ ಇದ್ದಾರೆ, ನೀವು ದೇಶದ ಆರ್ಥಿಕತೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿನವ್ರು ಹೇಳ್ತಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ, ದಾರಿ ತಪ್ತಾ ಇದಾರಂತೆ ಹೆಣ್ಮಕ್ಳು. ಏನ್ 2,000 ರೂಪಾಯಿ ಕೊಟ್ರೆ ದಾರಿ ತಪ್ತಾರ? ಈ ತರ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಕೊಂಡು ನಾವು ಏನು ಪಾಪ ಬಡ ಜನಕ್ಕೋಸ್ಕರ ಒಂದು ಸ್ವಲ್ಪ ನೆಮ್ಮದಿ ಒಂದು 5-6 ಸಾವಿರ ರೂಪಾಯಿ ಸಿಗಲಿ ಅಂತ ನಾವು ಕೊಡ್ತಾ ಇದ್ರೆ ಅದನ್ನ ಹೀಯಾಳಿಸಿ ಇದನ್ನ ನಿಲ್ಲಿಸ್ತೀವಿ, ಈ ಕಾಂಗ್ರೆಸ್ ಸರ್ಕಾರನ ಬೀಳಿಸ್ತೀವಿ ಅಂತ ಅನ್ನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮುಂದುವರೆದು ಈಗ ಕೇಂದ್ರ ಸರ್ಕಾರ ಈ 2024 ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಿಮ್ಗೇನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆಯೋ ಅದರ ಜೊತೆಗೆ 25 ಗ್ಯಾರಂಟಿಗಳನ್ನ ನಮ್ಮ AICC ಅನೌನ್ಸ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಒಂದು 5 ಗ್ಯಾರಂಟಿಗಳು ಏನಪ್ಪಾ ಅಂದ್ರೆ, ಅಧಿಕಾರಕ್ಕೆ ಬಂದ ತಕ್ಷಣ ಈ ರೈತರ ಸಾಲ ಮನ್ನಾ ಮಾಡ್ತೀವಂತ. ಅವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅವ್ರು ಬಂದ ತಕ್ಷಣ
ಸುಮಾರು 75,000 ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು. ಈ ಸತಿನೂ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ, ನಂತರ ಗೃಹಿಣಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನ್ ನಮ್ಗೆ ಗೃಹಲಕ್ಷ್ಮಿ ಅಂತ ಏನು ಕರ್ನಾಟಕದಲ್ಲಿ ಕೊಡ್ತಾವ್ರೆ, ಆ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ತಿಂಗಳಿಗೆ 8,300 ರೂಪಾಯಿ, ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ. 8,300 ಇದೊಂದು 10,300 ಪ್ರತಿ ಗೃಹಿಣಿಯ ಖಾತೆಗೆ ಬರುತ್ತೆ. ಬರ್ಬೇಕಾ ಬೇಡ? ಹೇಳಿ ಮತ್ತೆ ಮಾತಾಡ್ಬೇಕು.